ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಷಾರ್. ಹುಷಾರ್ ಹುಷಾರ್ ಸಾನೆ ಹೋಗವ ಅವಂಗೆ ಕುಡಿಯಕ್ಕೆ ನನ್ನ ತಕ್ಕಂಬ. ನಾನು ತರ್ತೀನಿ. ತಡೆಯವ ಅಮ್ಮವ್ರೆ, ನೀವು ಕೂತ್ಕೊಳ್ಳಿ. ಅಯ್ಯೋ ಪರವಾಗಿಲ್ಲ ಪುಟ್ಟಕ್ಕ, ಕೂತ್ಕೊಳ್ಳಿ. ಸುಮಾ, ಅಮ್ಮವ್ರಿಗೂ ಅಳಿಯಂದ್ರಿಗೂ ಹೊಸಿ ಮಜ್ಜಿಗೆ ತಕ್ಕಬ. ಅಯ್ಯ ನಮ್ಗೆ ಏನು ಬೇಕಾಗಿಲ್ಲ ಪುಟ್ಟಕ್ಕ, ಮೊದ್ಲು ನೀನ್ ಕುಡಿ ಸುಧಾರ್ಸ್ಕ. ಹೋಗವ ಸುಮ್ಮ ಹೋಗಿ ತಕ್ಕಂಬ. ಹೋಗ್ತ ಇವನನ್ನ ಬೇಕಾ ಪುಟ್ಟಕ್ಕ? ಇಲ್ಲ ಇಲ್ಲ ಇಲ್ಲ, ತಕ್ಕ ಪುಟ್ಟಕ್ಕ, ಕುಡಿ ಪುಟ್ಟಕ್ಕ. ಅತ್ತೆ, ನೀವು ಯಾವ ಜನ್ಮದಾಗೆ ನಮ್ಮ ಮಗುಂಗೆ ಅಕ್ಕನೋ ತಂಗಿನೋ ಆಗಿದ್ರೋ ಗೊತ್ತಿಲ್ಲ. ನಮ್ಮ ಅವನ ಮ್ಯಾಕೆ ನಮ್ಗಿನ ಸ್ಯಾನೆ ಪಿರುತಿ ಇಟ್ಟಿದ್ದೀರಾ. ಇದು ಪಿರುತಿ ಅಲ್ಲ ಕಣವ, ಭಕ್ತಿ. ಅಯ್ಯೋ ಬಿಡ್ತು ಅನ್ನಿ ಅಮ್ಮವ್ರೆ. ಯಾವ್ರು ನೀವು? ಯಾರು ಭಕ್ತರ ಮೇಲೆ ಭಕ್ತಿ ತೋರಿಸ್ಬಾರ್ದು, ಆಶೀರ್ವಾದ ಮಾಡಬೇಕು. ಸ್ಯಾನೆ ದೊಡ್ಡ ಮಾತು ಪುಟ್ಟಕ್ಕ. ನಿನ್ನಂತ ಗುಣ ಈಗ ಯಾರಿಗೂ ಬರಕ್ಕಿಲ್ಲ ನೋಡು. ರಮ್ಯೆ, ನೀನು ಐಸಿಯುನಾಗಿದ್ದಾಗ ಅಮ್ಮವರು ಎಷ್ಟೊಂದು ಒದ್ದಾಡಿದ್ರು ಗೊತ್ತಾ? ಹ್ಞೂ ಅವ್ವ, ನಮಗೆ ನಾವು ಸಮಾಧಾನ ಮಾಡ್ಕೊಳ್ಳೋದ ಅಥವಾ ಬಂಗಾರತೆಗೆ ಸಮಾಧಾನ ಮಾಡೋದ ಒಂದು ತಿಳಿದಂಗೆ ಆಗೋಯ್ತು ಕಣವ. ಹೌದವ್ವ, ಅತ್ತೆನೆ ಚಿಕ್ಕ ಮಗು ಥರ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಅವ್ರು ಅಳೋದನ್ನ ನೋಡಿ ನನಗೂ ದುಃಖ ಜಾಸ್ತಿ ಆಗೋಯ್ತು. ನನ್ನಿಂದಾಗಿ ನನ್ನ ಗೆಳತಿ ಪಿರಾಣಕ್ಕೆ ತೊಂದರೆ ಆದರೆ ನಂಗೆ ದುಃಖ ಆಗಕ್ಕಿಲ್ವೇನ್ರವ್ವ? ಸುಮ್ಕೆ ಮೆಸ್ ನಡೆಸ್ಕೊಂಡು ಒಂದು 8 ಜನಕ್ಕೆ ಅನ್ನ ಹಾಕ್ತಿದ್ದವಳನ್ನ ನಾನೇ ಮನೆಗೆ ಕರೆದು ಅವಳ ಪಿರಾಣಕ್ಕೆ ತೊಂದರೆ ಆಗಂಗೆ ಮಾಡ್ಬಿಟ್ನಲ್ಲ. ನಾನೆಂತ ಪಾಪಿ. ಹಂಗೆಲ್ಲ ಮಾತಾಡಬೇಡಿ ಅಮ್ಮವ್ರೆ. ಇದು ಆಟಕ್ಕೆ ಹೊಣೆ ಯಾರು? ಇದ್ರಾಗ ನಿಮ್ಮ ತೆಪ್ಪೇನದೆ? ಇಲ್ಲ ಪುಟ್ಟಕ್ಕ, ನಿನ್ಗೆ ಹಿಂಗೆಲ್ಲ ತೊಂದರೆ ಆಗೋದಕ್ಕೆ ಪರೋಕ್ಷವಾಗಿ ನಾನೇ ಕಾರಣ. ಆ ಸಿಂಗಾರವ ನಾನು ಓಡ್ಬಿಡ್ದವಳು ಆಗಿರ್ಲಿಲ್ಲ ಅಂದರೆ ನಮ್ಮನೆಯವ್ರಿಗಾಗಲಿ ನಿಮಗೆಲ್ಲ ಆಗಲಿ ಇದೆಲ್ಲ ತೊಂದರೆನೇ ಆಯ್ತಿರ್ಲಿಲ್ಲ ಪುಟ್ಟಕ್ಕ. ನಿಮ್ಮನ್ನು ಆಡ್ತಿದ್ರೆ ನಂಗೆ ನಮ್ಮ ಸ್ನೇಹನೇ ಗೆಪ್ತಿ ಬರ್ತಾಳೆ. ಹೌದು ಅಮ್ಮವ್ರೆ, ಈ ಹಿಂದೆ ಒಂದು ಕಿತ ನಾನು ಶಾನ ಬೇಸರದಾಗಿದ್ದೆ. ಅದಕ್ಕೆ ಅವಳು ನಾನು ಏನಾರ ಮಾಡ್ಕೊಂಬಿಡ್ತೀನ ಅಂತ ಭಯ ಬಿದ್ಬಿಟ್ಟಿದ್ಲು. ಅವ್ವ ಮನೇಲಿ ಎಲ್ಲೂ ಇಲ್ಲ. ನೀನು ಅಣ್ಣನ ಜೊತೆ ಹೋದ್ಮ್ಯಾಕೆ ಅವ್ವ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕುಂತಿದ್ಲು. ಸತ್ತೋದೆ ಅಂತ ಅನ್ಕೊಂಡ್ಯಾ? ಹಾಗೆಲ್ಲ ಮಾತಾಡ್ಬೇಡ ನೀನು. ನನಗಿಂತ ನನ್ನ ಮ್ಯಾಗೆ
ಕೂಗಾಡ್ಬಿಡೋಳು. ಆದರೆ ಅಷ್ಟೇ ಪಿರಾಣ ಮಡಗಿದ್ಲು. ನಾನು ಅಂದರೆ ಅವಳಿಗೆ ಶಾನ ಬಿರುತ್ತಿ ನಿಮ್ಮಂಗೆ. ಇದ್ರಾಗ ನಿಮ್ದು ಏನೂ ತೆಪ್ಪಿಲ್ಲ ಅಮ್ಮವ್ರೆ. ಇದನ್ನೆಲ್ಲ ತಲೆಗೆ ಹಾಕೊಳಕ್ಕೆ ಹೋಗಬೇಡಿ. ಒಂದು ಗಿಡ ಅಂದ್ಮ್ಯಾಕೆ ಹೂವು ಇರ್ತದೆ, ಮುಳ್ಳು ಇರ್ತದೆ. ಹೂವನ್ನ ನೋಡಿ ಸಂತೋಷ ಪಡುವ, ಮುಳ್ಳಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದ್ಯೋನೇ ಆಗಲಿ, ನನಗೆ ಸಮಸ್ಬಿಡು ಪುಟ್ಟಕ್ಕ. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದವಳು ನನಗೆ ಶತ್ರು ಆಗ್ಬಿಟ್ಲು. ಆದ್ರೆ ನೀನು ಯಾವುದೋ ತಾಯಿ ಹೊಟ್ಟೆನಾಗ ಹುಟ್ಟಿ ರಕ್ತ ಸಂಬಂಧಕ್ಕಿಂತ ಹತ್ರದವಳಾಗ್ಬಿಟ್ಟೆ. ನಿನ್ನಂತವಳಿಗೆ ನನ್ನಿಂದಾಗಿ ಹಿಂಗೆಲ್ಲ ಆಗೋಯ್ತಲ್ಲ ಪುಟ್ಟಕ್ಕ. ನನ್ನನ್ನು ನಾನೇ ಸಮಸ್ಕೊಳಕ್ಕೆ ಆಗದೆ ಇರೋ ಅಂತ ನೋವಾಗ್ತೈತೆ. ಅಮ್ಮರೇ, ಇಲ್ಲ ಪುಟ್ಟಕ್ಕ, ಕಣ್ಮುಂದೆನಾಗೆ ನಾನು ಸೊಸೆನ ಕಳ್ಕೊಂಡಿವ್ನಿ. ಈಗ ನನ್ನ ಜೀವದ ಗೆಳತಿ ಜೀವಕ್ಕೆ ಕುತ್ತು ತಂದಿವ್ನಿ. ಇಡೀ ಊರಿಗೆ ನ್ಯಾಯ ಹೇಳೋಳಾಗಿ ನನ್ನಿಂದಲೇ ನಿಮ್ಗೆಲ್ಲರಿಗೂ ಅನ್ಯಾಯ ಆಗೋಯ್ತಲ್ಲ ಪುಟ್ಟಕ್ಕ. ಯಾಕೆ ಅನ್ಕತ್ತೀರಿ? ಭೂಮಿ ಮ್ಯಾಗ ಬರ್ಬೇಕಾರೆ ನಾವು ಯಾರಿಗಾರ ಮಾತ್ಕೊಂಡು ಬಂದಿರ್ತೀವಿ, ನಾವು ಇಂಥ ದಿವಸಲೇ ಹುಡ್ತೀವಿ, ಇಂಥ ದಿವಸಲೇ ಸಾಯ್ತೀವಿ ಅಂತ. ಹುಟ್ಟು ಸಾವುವೇ ನಮ್ಮ ಕೈಯಾಗಿಲ್ಲ ಅಂದ್ಮ್ಯಾಕೆ ನಡೆಯೋ ಘಟನೆಗಳು ನಮ್ಮ ಕೈಯಾಗಿರ್ತದೆ. ಆದ್ರೂ ಕೆಲವೊಂದನ್ನ ನನ್ನ ಕೈನಾಗೆ ತಡೆಯೋ ಶಕ್ತಿ ಇದ್ರೂ ತಡೆಯಕ್ಕಾಗಕ್ಕಿಲ್ವಲ್ಲ ಪುಟ್ಟಕ್ಕ. ಅಯ್ಯೋ ಅಮ್ಮವ್ರೆ, ಸಾವು ಇಂಥವ್ರಿಂದಲೇ ಬರಬೇಕು ಅಂತಿದ್ರೆ ಅದನ್ನ ಯಾರು ತಡೀತಾರೆ? ಆ ಚಾಕುನಾಗೆ ನಾನು ಪಿರಾಣ ಹೋಗ್ಬೇಕು ಅಂತಿದ್ದಿದ್ರೆ ಹೋಗು ಆಟೆಯ. ಬಿಡ್ತೋನ ಪುಟ್ಟಕ್ಕ, ಈಗಾಗಲೇ ಸ್ನೇಹನ ಕಳ್ಕೊಂಡು ಸವ ಆಗಿರೋ ನನಗೆ ನಿನ್ನೂ ಕಳ್ಕೊಳ್ಳೋ ಶಕ್ತಿ ಇಲ್ಲ. ನಾವ್ ಹಿಂಗೆ ಕೈ ಕಟ್ಕೊಂಡ್ ಕುಂತಿದ್ರೆ ಒಬ್ರಿಂದ ಒಬ್ಬರನ್ನ ಕಳ್ಕೋಬೇಕಾಯ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.